ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ವಿಶೇಷ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆ ಬಳಿಕ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಓಲೈಕೆ ರಾಜಕಾರಣ ಮಾಡುತ್ತಾ ರಾಜ್ಯದ ಹಿತವನ್ನು ಕಾಂಗ್ರೆಸ್ ಮಾರುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸಭೆಯಲ್ಲಿ ಭಾಗವಹಿಸಿದರು. ಇನ್ನು ಈ ಸಭೆಯಲ್ಲಿ ಬಿಜೆಪಿ 3 ನಿರ್ಣಯಗಳನ್ನು ತೆಗೆದುಕೊಂಡಿದ್ದು, ಸಭೆಯ ಬಳಿಕ ಸಂಸದ ಕಾಗೇರಿ, ಛಲವಾದಿ ನಾರಾಯಣ ಸ್ವಾಮಿ, ಭೈರತಿ ಬಸವರಾಜು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಬಿಜೆಪಿ ಗೆಲುವು ಮತ್ತು ಸತತ 3ನೇ ಬಾರಿ ಪ್ರಧಾನಿಯಾಗಿದ್ದಕ್ಕೆ ಮೋದಿಯವರಿಗೆ ರಾಜ್ಯ ಬಿಜೆಪಿಯಿಂದ ಅಭಿನಂದನೆ ಸಲ್ಲಿಸಿ ಮೊದಲ ನಿರ್ಣಯ ಕೈಗೊಳ್ಳಲಾಗಿದೆ. ಕಾಂಗ್ರೆಸ್ ಹಗರಣಗಳ ಸರ್ಕಾರ, ಅಭಿವೃದ್ಧಿ ಶೂನ್ಯ ಸರ್ಕಾರ, ಈ ಸರ್ಕಾರ ತೊಲಗಿಸೋಣ ಅಂತ 2ನೇ ನಿರ್ಣಯ ಕೈಗೊಳ್ಳಲಾಗಿದೆ. ಹಿಂದುತ್ವ ವಿರೋಧಿ ಹೇಳಿಕೆ ನೀಡಿದ ರಾಹುಲ್ ಗಾಂಧಿಯವರ ಅಪ್ರಬುದ್ಧ ನಡೆ ಖಂಡಿಸಿ 3ನೇ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು. ಮೂಲಭೂತ ನಮ್ಮ ನಂಬಿಕೆಗಳ ವಿಷಯಗಳನ್ನು ನಾವು ಸಾಧನೆ ರೀತಿಯಲ್ಲಿ ಮಾಡಿರೋದನ್ನ ಆರ್ಟಿಕಲ್ 370 ರದ್ದತಿಯ ವಿಷಯ ಇರಬಹುದು, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಭವ್ಯವಾಗಿ ನಿರ್ಮಾಣ ಮಾಡಿರುವಂತಹ ವಿಷಯ ಇರಬಹುದು, ತ್ರಿವಳಿ ತಲಾಖನ್ನ ರದ್ದು ಮಾಡಿರುವಂತಹದ್ದು, ಜಿಎಸ್ಟಿಯನ್ನ ತಂದಿರುವಂತಹದ್ದು, ನಮ್ಮ ಶ್ರದ್ಧೆಯ ಸಾಂಸ್ಕೃತಿಕ ಧಾರ್ಮಿಕ ಕೇಂದ್ರಗಳಾದಂಥ ಆಧ್ಯಾತ್ಮಿಕ ಕೇಂದ್ರಗಳಾದಂಥ ಕಾಶಿ ಇತ್ಯಾದಿ ಕ್ಷೇತ್ರಗಳನ್ನ ಪುನರುಜ್ಜೀವನಗೊಳಿಸಿರುವಂತಹದ್ದು ಇತ್ಯಾದಿ ಇತ್ಯಾದಿ ಇತ್ಯಾದಿ. ಮಹಿಳೆಯರಿಗೆ 33% ಮೀಸಲಾತಿ ಕೊಡೋದ್ರಿಂದ ಹಿಡಿದು ಇನ್ನು ಅನೇಕಾರು ಮೂಲ ಪಾಲಿಸಿ ಮ್ಯಾಟರ್ಸ್ ಅಂತ ಏನು ಹೇಳ್ತೇವೆ, ನಾವು ನಂಬಿಕೆಯಿಂದ ತತ್ವ ಸಿದ್ಧಾಂತದ ರೀತಿಯಲ್ಲಿ ನಮ್ಮ ಪಕ್ಷದ ಪ್ರಾರಂಭದ ದಿನದಿಂದ ಏನು ಹೇಳ್ತಾ ಇದ್ವಿ ಅದನ್ನ ಈ 10 ವರ್ಷದಲ್ಲಿ ಸಾಧನೆಯ ರೀತಿಯಲ್ಲಿ ಮಾಡಿರೋದು ಉಲ್ಲೇಖ ಆಗಿದೆ. ಇದರ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸಾಧನೆ, ಅದು G20 ದೇಶದ ಯಶಸ್ಸಿನಿಂದ ಹಿಡಿದು ಮೊನ್ನೆ G7 ಇಟಲಿ ದೇಶದ ಸಮ್ಮೇಳನ ತನಕ ನಡೆದಿರುವಂತಹ ಎಲ್ಲ ಚಟುವಟಿಕೆಗಳನ್ನು ಉಲ್ಲೇಖಿಸಿದೆ. ಅದರ ಯಶಸ್ವಿ ಚಂದ್ರಯಾನವನ್ನ ಜಗತ್ತು ಗುರುತಿಸಿರೋದ್ರ ಜೊತೆಯಲ್ಲಿ ಭಾರತದ ಆರ್ಥಿಕ ಶಕ್ತಿ, ನಾವು 11-15ನೇ ಸ್ಥಾನದಲ್ಲಿ ಇದ್ದಂಥವ್ರು 5ನೇ ಸ್ಥಾನಕ್ಕೆ ಬಂದಿರೋದು, ಇಲ್ಲಿಯ ಕೈಗಾರಿಕೆಗಳ ಉತ್ಪನ್ನಗಳು, ವಿದೇಶಿ ಬಂಡವಾಳಗಳು ಹರಿದು ಬರ್ತಾ ಇರುವಂತಹ ರೀತಿ, ಇವತ್ತು ಯಾವತ್ತೂ ಆಮದು ಮಾಡಿಸ್ಕೊಳ್ತಾ ಇದ್ದಂತ ದೇಶ ಇವತ್ತು ರಫ್ತು ಮಾಡುವಂತ ದೇಶ ಅಂತ ಹೆಗ್ಗಳಿಕೆಗೆ ಕಾರಣ ಆಗಿರೋದು ಇತ್ಯಾದಿ ಇತ್ಯಾದಿಗಳನ್ನೆಲ್ಲವನ್ನೂ ನಾವು ಉಲ್ಲೇಖಿಸಿದ್ದೀವಿ. ಪ್ರಧಾನಮಂತ್ರಿಗಳು ಮುಂದಿನ ದಿನಗಳಲ್ಲಿಯೂ ಮಾಡುವಂತ ಎಲ್ಲ ಕೆಲಸದ ಜೊತೆಗೆ ಕರ್ನಾಟಕದ ಜನತೆ ನಾವಿದ್ದೇವೆ, ಕರ್ನಾಟಕದ ಬಿಜೆಪಿ ನಿಮ್ಮ ಜೊತೆಗಿದೆ ಅನ್ನುವಂತ ಸ್ಪಷ್ಟ ನಿರ್ಣಯವನ್ನ ನಾವು ತೆಗೆದುಕೊಂಡಿದ್ದೇವೆ. ಅವರು ಮುಂದಿನ ದಿನಗಳಲ್ಲಿ ಕೈಗೊಳ್ಳುವಂತ ಎಲ್ಲ ಚಟುವಟಿಕೆಗಳಿಗೆ ಕರ್ನಾಟಕದ ಜನತೆ ಇದೆ. ಯಾಕೆಂದ್ರೆ ಈ ಚುನಾವಣೆಯಲ್ಲೂ ನಮಗೆ ಲೋಕಸಭೆ ಚುನಾವಣೆಯಲ್ಲಿ ಹಿಂದಿನ ಎಲ್ಲ ಚುನಾವಣೆಗಿಂತ ಹೆಚ್ಚು ಮತ ನಮಗೆ ಬಂದಿದೆ. ಹಾಗಾಗಿ ಮತದಾರರ ಪರವಾಗಿ ಮತ್ತು ಬಿಜೆಪಿಯಾಗಿ ಇವತ್ತಿನ ಕಾರ್ಯಕಾರಿಣಿ ಅವರಿಗೆ ಮುಂದಿನ ಅವಧಿಗೆ 3ನೇ ಅವಧಿಗೆ ಆಗಿರೋದಕ್ಕೆ ಅಭಿನಂದಿಸ್ತಾ, ಮುಂದಿನ ಅವಧಿಗಳ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಅವರ ಜೊತೆಯಲ್ಲಿ ನಾವಿದ್ದೇವೆ ಅನ್ನುವಂತ ಸಂದೇಶವನ್ನ ನಾವು ಕೊಟ್ಟಿದ್ದೇವೆ. ರಾಹುಲ್ ಗಾಂಧಿಯವರ ಈ ಒಂದು ಅಪ್ರಬುದ್ಧ ನಡೆ ಏನಿದೆ ಇದನ್ನ ನಾವು ಖಂಡಿಸಿದ್ದೇವೆ ಮತ್ತು ಅವರು ಕ್ಷಮೆ ಕೇಳಬೇಕು, ಬೇಷರತ್ ಕ್ಷಮೆ ಕೇಳಬೇಕು ದೇಶದ ಜನರ ಮುಂದೆ ಅಂತ ನಾವು ಆಗ್ರಹಿಸಿದ್ದೇವೆ. ಹಿಂದೂ ಅಂದ್ರೆ ಅವನು ಅಪರಾಧ ಮಾಡೋನಲ್ಲ, ಹಿಂದೂ ಅಂದ್ರೆ ಅವನು ಗಲಭೆ ಮಾಡೋನಲ್ಲ, ದ್ವೇಷ ಹಂಚೋನಲ್ಲ, ಇತ್ಯಾದಿ ಇತ್ಯಾದಿಗಳನ್ನ ನಾವು ಬಹಳ ಸ್ಪಷ್ಟವಾಗಿ ನಮ್ಮ ಈಗಾಗಲೇ ನಮ್ಮ ನಿಲುವುಗಳನ್ನ ಹಂತ ಹಂತದಲ್ಲಿ ನಾವು ಸ್ಪಷ್ಟಪಡಿಸಿದ್ದೇವೆ. ಇವತ್ತು ಈ ರೀತಿಯ ಹೇಳಿಕೆಯನ್ನು ನೀಡಿದಂತ ರಾಹುಲ್ ಗಾಂಧಿಯವರ ಒಂದು ನಡೆಯನ್ನ ನಾವು ಖಂಡಿಸಿದ್ದೇವೆ ಮತ್ತು ಬೇಷರತ್ ಕ್ಷಮೆ ಕೇಳಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿದ್ದೇವೆ. ದೇಶದ ಬಹುಸಂಖ್ಯಾತರ ಹಿಂದೂಗಳ ಭಾವನೆಗೆ ಇದು ಹೇಗೆ ಧಕ್ಕೆ ಆಗಿದೆ ಅನ್ನೋದನ್ನೆಲ್ಲ ಸಿಟಿ ರವಿ ಅವರು ಈ ನಿರ್ಣಯವನ್ನ ಮಂಡಿಸಿದ್ದಾರೆ. ಒಂದು ಇತಿಹಾಸದಲ್ಲಿ ಇವತ್ತಿನ ರಾಜ್ಯ ಕಾರ್ಯಕಾರಿಣಿ ಸಭೆ, ವಿಶೇಷವಾದಂತಹ ಸಭೆ ಒಂದು ಮಹತ್ವವನ್ನು ಪಡೆದುಕೊಂಡಿದೆ. ಯಾಕೆಂದ್ರೆ ಬೆಳಗ್ಗೆ 11 ಗಂಟೆಗೆ ಶುರುವಾಗಿ ಈಗ 7 ಗಂಟೆಗೆ ಮುಕ್ತಾಯ ಆಗಿದೆ. ಅತ್ಯಂತ ಸುದೀರ್ಘವಾದ ಸಭೆ, ಅಷ್ಟೇ ಅಲ್ಲ ಬಹಳ ವಿಸ್ತೃತವಾಗಿ ಅನೇಕ ವಿಷಯಗಳನ್ನ ಚರ್ಚಿಸಿರುವಂತಹ ಸಭೆ. ನಮ್ಮ ಕಾರ್ಯಕರ್ತರಿಗೆ ಬಂದಂತ ಎಲ್ಲ ಪ್ರಮುಖರಿಗೆ ಒಂದು ಆತ್ಮವಿಶ್ವಾಸವನ್ನ ಹೆಚ್ಚಿಸಿರುವ ಸಭೆ, ಒಂದು ಪ್ರೇರಣೆಯನ್ನು ಕೊಟ್ಟಿರುವಂತಹ ಸಭೆ ಇದು.
1700 ಜನ ಅಪೇಕ್ಷಿತರಲ್ಲಿ ಸುಮಾರು 1500 ಜನ ಉಪಸ್ಥಿತರಿರೋದನ್ನ ತಾವು ಸಾಕ್ಷಿಯಾಗಿದ್ದೀರಿ. ಅದಕ್ಕೆ ದಾಖಲಾತಿಯಿಂದ ಯಶಸ್ವಿ, ಜೊತೆಯಲ್ಲಿ ಚರ್ಚೆಯಿಂದ ಯಶಸ್ವಿ, ಪಾಲ್ಗೊಳ್ಳುವಿಕೆಯ ವಿಷಯಗಳನ್ನ ಮಂಡಿಸಿ ಪ್ರೇರಣೆಯ ನೀಡೋದಕ್ಕೆ ಯಶಸ್ವಿಯಾಗಿರುವಂತಹ ಸಭೆ ಇದು. ಇನ್ನು ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ ಮಾತನಾಡಿದ ಸಂಸದ ಕಾಗೇರಿ, ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದಲೂ ಕೂಡ ರಾಜ್ಯದ ಜನತೆ ಒಂದಲ್ಲ ಒಂದು ರೀತಿಯ ಸಮಸ್ಯೆ ಎದುರಿಸುವಂತಾಗಿದೆ. ಓಲೈಕೆ ರಾಜಕಾರಣ ಮಾಡುತ್ತಾ ರಾಜ್ಯದ ಹಿತವನ್ನೇ ಮಾರುತ್ತಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.